ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ದಿಸ್ ವ್ಲಾಗ್ ಇಸ್ ಅಬೌಟ್ ಗೋವಾ ಟ್ರಿಪ್ ಪಾರ್ಟ್ 3. ಸೊ ಇವತ್ತು ನಾನು ನನ್ನ ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀನಿ ಗೋವಾದಲ್ಲಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರು. ಸೊ ಸಮುದ್ರದಲ್ಲಿ ಆಟ ಆಡಿ ತುಂಬಾ ಹಸಿವಾಗಿತ್ತು. ಇಲ್ಲಾಂದರೆ ಒಂದು 2-3 ಅವರ್ಸ್ ಆಟ ಆಡಿದ್ವಿ. ಸೊ ಹಸಿವಾಗಿತ್ತು, ಬಂದು ಆ್ಯಪಲ್ ತಿಂತಾ ಇದ್ದಾಳೆ. ಸೊ ಅದಾದಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿ ಮತ್ತೆ ಇವಾಗ ಅಲ್ಲಿ ಶೇಂಗಾ ಪೀನಟ್ ಮಸಾಲ ಸಿಗತ್ತೆ. ಸೊ ಅದನ್ನು ತಿಂದು ಸೊ ಟೀ ಕುಡಿದು ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಬಟ್ ಎಲ್ಲೇ ಟ್ರಿಪ್ಗೆ ಹೋದರೂ ಇವ್ರದ್ದು ಯಾವಾಗಲೂ ಕೆಲಸ ಇರುತ್ತೆ. ನನ್ನ ಹಸ್ಬೆಂಡು ಕಾಲಲ್ಲೇ ಇದ್ದರು. ಸೊ ಸ್ವಲ್ಪ ಸನ್ಸೆಟ್ ಮಿಸ್ ಆಯಿತು ಅಂತಂದರೆ ಸನ್ಸೆಟಲ್ಲಿ ನಾನು ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಅದು ಮಿಸ್ ಆಯಿತು. ಸೊ ಹಾಗೆ ಇಲ್ಲಿ ಪಿಕ್ಚರ್ಸ್ ಎಲ್ಲ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಮಿಸ್ ಆಯ್ತು ಅಷ್ಟೇ. ಬಟ್ ನೋಡಿದ್ವಿ ಅಲ್ಲಿ ಸನ್ಸೆಟ್ಟಲ್ಲಿ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ. ಕೆಲವೊಂದೆಲ್ಲ ಈ ರೀತಿ ಅಂತ ಐಡಿಯಾ ಎಲ್ಲ ಅಂದರೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಇದೇ ರೀತಿ ಮಾಡಬೇಕು ಅಂತ ಹೇಳಿ. ಬಟ್ ಅದು ಮಿಸ್ ಆಯ್ತು ಅಷ್ಟೇ. ಸೊ ಅದರ್ವೈಸ್ ಚೆನ್ನಾಗಿ ಸನ್ಸೆಟ್ ಎಲ್ಲ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು ಸನ್ಸೆಟ್ ಎಲ್ಲ. ಸೊ ಇಲ್ಲಿ ಸಂಜೆ ಹೊತ್ತು ಸನ್ಸೆಟಲ್ಲಿ ಆಟ ಆಡೋಣ ಅಂತ ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ವಿ. ಚೆನ್ನಾಗಿ ಅನಿಸುತ್ತೆ, ಪಿಕ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಅಲ್ಲಿ ಪಿಕ್ಸ್ ಕೂಡ ತೊಗೊಂಡ್ವಿ. ಆ್ಯಂಡ್ ಸನ್ಸೆಟ್ಟಿಂದ ಮತ್ತೆ 7:30 ಈ ರೀತಿ ಅಲ್ಲಿ ಆಟ ಆಡಿದ್ವಿ. ಸೊ ಅಲ್ಲೆಲ್ಲ ಸುತ್ತಾಡಿದ್ವಿ. ಸೊ ಮತ್ತಿನ್ನೇನು ಬರ್ಡೇ ಸೆಲೆಬ್ರೇಷನ್ ಅಲ್ವಾ, ಸೊ ಹಾಗೆ ಆಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡೋಣ ಮತ್ತು ಅಂತ ಅಂದ್ಕೊಂಡು ಮತ್ತೆ ಬಂದ್ವಿ. ಇವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ವಿ. ಅಂದರೆ ಇವತ್ತಿನ ದಿನ ನಾವು ಒಂದು 4-5 ಸೆಟ್ ಚೇಂಜ್ ಮಾಡಿದ್ವಿ ಡ್ರೆಸ್ಸು. ಸೊ ರೂಮಲ್ಲಿ ಡ್ರೆಸ್ಸು ಮತ್ತು ಹೊಸ ಡ್ರೆಸ್ ಆಯಿತು ಅಥವಾ ಕೇಕು ಇದೆಲ್ಲನೂ ಅಷ್ಟೇ ರೂಮಲ್ಲಿತ್ತು. ಸೊ ಹಾಗಾಗಿ ರೂಮಿಗೆ ಬಂದು ಸೊ ಕೇಕು ಇದೆಲ್ಲ ತೊಗೊಂಡು ಬಂದ್ವಿ. ಗೋವಾಕ್ಕೆ ಹೋಗಿ ಈ ರೀತಿ ಸಮುದ್ರದ ದಡದಲ್ಲಿ ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು, ಎಲ್ಲ ಟೆನ್ಷನ್ಸು ಇದೆಲ್ಲ ಕಡಿಮೆ ಆಗುತ್ತೆ. ಸೊ ನನಗೆ ಗಿಫ್ಟ್ ಎಲ್ಲ ತೊಗೊಂಬಂದಿದ್ರು, ಅದನ್ನು ಕೊಟ್ಟರು. ಅದಾದಮೇಲೆ ಡಿನ್ನರ್ ಆರ್ಡರ್ ಮಾಡಿದ್ವಿ. ಇದಂತೂ ತುಂಬ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ರೈಸು ಆ್ಯಂಡ್ ಒಂದು ಜ್ಯೂಸ್ ಆರ್ಡ್ರ್ ಮಾಡಿದ್ವಿ ಅಷ್ಟೇ. ಸೊ ಇನ್ನೇನು ಟೈಮ್ ಆಗ್ತಾ ಮತ್ತು ನೋಡಿ ಸಮುದ್ರದ ನೀರು ಈ ಕಡೆನೇ ಬರ್ತಾಯಿತ್ತು. ಚೇಸೆಲ್ಲ ಆ ಕಡೆ ದಂಡೆ ಇದ್ದಿದ್ದೆಲ್ಲ ಈ ಕಡೆ ಶಿಫ್ಟ್ ಮಾಡ್ತಾಯಿದ್ರು. ಅಮಾವಾಸ್ಯೆ ನಿಯರ್ ಹೋಗಿರೋದ್ರಿಂದ, ಅಂದರೆ ಹಿಂದಿನ ದಿನ ಅಮಾವಾಸ್ಯೆ ಇತ್ತು, ಆ ರೀತಿ ಏನೋ ಹೋಗಿದ್ವಿ ನಾವು. ಸಿಕ್ಕಾಪಟ್ಟೆ ಅಂದರೆ ಸಮುದ್ರದ ನೀರಿನ ಹಾಗೆ ಮುಂದೆ ಅದೇನು ಹೋಟೆಲ್ ಇದೆ ಅಲ್ವಾ, ಸೊ ಅಲ್ಲಿ ತನಕ ಬರ್ತಾಯಿತ್ತು. ಸಮುದ್ರದ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ. ಬಿಕಾಸ್ ನಾವು ಅಂಡಮಾನ್ಗೆ ಹೋದಾಗ ಅವಾಗ ಗೊತ್ತಾಗಿದ್ದು ಈ ರೀತಿ ಎಲ್ಲ ಇರುತ್ತಾ ಅಂತ ಹೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಲಾದರೂ ಹೇಳ್ತೀನಿ. ಸೊ ಅದಾದಮೇಲೆ ಡ್ಯಾನ್ಸ್ ಮಾಡಿದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ. ಮತ್ತು ಸಾಂಗ್ಸು ಇದೆಲ್ಲ ಫುಲ್ಲು ಅಂದರೆ ಡಿಸೆಲ್ಲ ಹಚ್ಚಿದ್ರು, ತುಂಬ ಚೆನ್ನಾಗಿ ಅನಿಸ್ತು. ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.